ಛಲ ಇದ್ರೆ ಏನು ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ಈ ಸಲ ಅಫ್ಘಾನಿಸ್ತಾನದ ಆಟಗಾರರು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಯುಎಯಿಂದ ಏನೂ ಆಗಲ್ಲ ಅಂತ ಆಡಿಕೊಂಡವರೇ ಇಂದು ಕೊಂಡಾಡ್ತಿದ್ದಾರೆ. ನಿಂದಿಸಿದವರೇ ಅಭಿನಂದನೆ ಸಲ್ಲಿಸಿದ್ದಾರೆ. ಅವಮಾನ ಮಾಡಿದ್ದವರೇ ಸನ್ಮಾನ ಮಾಡ್ತಿದ್ದಾರೆ. ಮದ್ದು ಗುಂಡುಗಳ ಸದ್ದಿನ ನಡುವೆ ನೆತ್ತರು ಚಿಮ್ತಾ ಇದ್ದ ತಾಲಿಬಾನಿಗಳ ನೆಲದಲ್ಲಿ ಈಗ ಕ್ರಿಕೆಟ್ ಅನ್ನು ಕ್ರೀಡೆ ಖುಷಿಯ ಸಿಹಿ ಹಂಚಿದೆ. ಪಟಾಕಿಗಳ ಸದ್ದು ಮುಗಿಲು ಮುಟ್ಟಿದೆ. ಬೀದಿ ಬೀದಿಗಳಲ್ಲೂ ಬಣ್ಣದೋಕುಳಿಯ ಸಂಭ್ರಮ ತುಂಬಿದೆ. ಅಫ್ಘಾನಿಸ್ತಾನ ತಂಡವನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ಕೊಂಡಿದ್ದ ಘಟಾನುಘಟಿ ತಂಡಗಳಿಗೆ ಈ ಟೀಮ್ ನೀರು ಕುಡಿಸಿದೆ. ಸೋಲಿನ ಗುದ್ದು ಕೊಟ್ಟು ಟೂರ್ನಿಯಿಂದಲೇ ಕೂಡ ಹೊರದಬ್ಬಿದೆ. ಟಿ20 ವಿಶ್ವಕಪ್ನಲ್ಲಿ ಸೂಪರ್ 8ನ ನಿರ್ಣಾಯಕ ಪಂದ್ಯದಲ್ಲಿ ಬಾಂಗ್ಲಾ ವಿರುದ್ಧ ಗೆದ್ದು ಬೀಗಿದ ರಶೀದ್ ಖಾನ್ ಬಳಗ ಇದೇ ಮೊದಲ ಬಾರಿಗೆ ಟಿ20 ವಿಶ್ವಕಪ್ನಲ್ಲಿ ಸೆಮಿಫೈನಲ್ ಪ್ರವೇಶ ಪಡೆದಿದೆ. ಆ ಮೂಲಕ ಇತಿಹಾಸವನ್ನೇ ಸೃಷ್ಟಿಸಿದೆ. ಈ ಐತಿಹಾಸಿಕ ಗೆಲುವಿಗೆ ಅಫ್ಘಾನ್ ಹೋರಾಡಿದ್ದ ರೀತಿ ಮೈ ಜುಮ್ಮೆನ್ನಿಸುವಂತಿದೆ. ಐಸಿಸಿ ಟೂರ್ನಿಯಲ್ಲಿ ಇದೇ ಮೊದಲ ಬಾರಿಗೆ ಅಫ್ಘಾನಿಸ್ತಾನ ತಂಡ ಸೆಮಿಫೈನಲ್ಗೇರಿದೆ. ಕೆರಿಬಿಯನ್ ದ್ವೀಪದ ಕಿಂಗ್ಸ್ಟೌನ್ನಲ್ಲಿ ಬಾಂಗ್ಲಾ ವಿರುದ್ಧ ಅಫ್ಘಾನಿಸ್ತಾನ ತಂಡ ವಿಜಯ ಸಾಧಿಸ್ತಾ ಇದ್ದಂತೆ ಅತ್ತ ತಾಲಿಬಾನಿಗಳ ನಾಡಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ಕಾಬೂಲ್ ಸೇರಿದಂತೆ ಅಫ್ಘಾನಿಸ್ತಾನದ ಪ್ರಮುಖ ನಗರಗಳಲ್ಲಿ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಬಣ್ಣದೋಕುಳಿಯೊಂದಿಗೆ ಸಂಭ್ರಮಿಸಿದ್ದಾರೆ. ಒಂದು ಕಾಲದಲ್ಲಿ ಅಫ್ಘಾನಿಸ್ತಾನ ಕ್ರಿಕೆಟ್ ತಂಡವನ್ನು ವಿಶ್ವ ಕ್ರಿಕೆಟ್ನಲ್ಲಿ ಚಿಕ್ಕ ತಂಡವಾಗಿ ಅಂದರೆ ಒಂಥರ ಗಲ್ಲಿ ಕ್ರಿಕೆಟ್ ಟೀಮ್ನಂತೆ ನೋಡಲಾಗ್ತಾ ಇತ್ತು. ಆದರೆ ಈಗ ಪರಿಸ್ಥಿತಿ ಕಂಪ್ಲೀಟ್ ಚೇಂಜ್ ಆಗಿದೆ. ಹಂತ ಹಂತವಾಗಿ ಆಟದಲ್ಲಿ ಯಶಸ್ವಿಯಾದ ಆಟಗಾರರು ಇದೀಗ ದೊಡ್ಡ ತಂಡಗಳಿಗೆ ಶಾಕ್ ನೀಡುವ ಮಟ್ಟಕ್ಕೆ ಏರಿದ್ದಾರೆ. ಪ್ರಸ್ತುತ ಟಿ20 ವಿಶ್ವಕಪ್ ಫಲಿತಾಂಶವೇ ಇದಕ್ಕೆ ಉದಾಹರಣೆ. ಲೀಗ್ ಹಂತದ ಪಂದ್ಯದ ವೇಳೆ ಗಯಾನಾದ ಪ್ರಾವಿಡೆನ್ಸ್ ಸ್ಟೇಡಿಯಂನಲ್ಲಿ ಬಲಿಷ್ಠ ನ್ಯೂಜಿಲೆಂಡ್ ತಂಡಕ್ಕೆ ಸೋಲಿನ ಆಘಾತ ನೀಡಿತ್ತು. ಮತ್ತೊಂದು ಕಡೆ ವಿಶ್ವ ಕ್ರಿಕೆಟ್ನ ಬಲಿಷ್ಠ ತಂಡಗಳ ಪೈಕಿ ಆಸ್ಟ್ರೇಲಿಯಾ ಕೂಡ ಒಂದು. ಆದರೆ ಸೂಪರ್ 8ನಲ್ಲಿ ಆಸ್ಟ್ರೇಲಿಯಾಗೆ ಮೊದಲ ಆಘಾತ ನೀಡಿದೆ ಈ ಆಫ್ಘಾನ್ ತಂಡ. ಕೊನೆ ಪಂದ್ಯದಲ್ಲಿ ಬಾಂಗ್ಲಾಗೆ ಮಣ್ಣು ಮುಕ್ಕಿಸೋದರ ಜೊತೆಗೆ ಅಫ್ಘಾನಿಸ್ತಾನ ಆಸೀಸ್ ತಂಡವನ್ನು ವಿಶ್ವಕಪ್ನಿಂದ ಕಿಕ್ಔಟ್ ಮಾಡಿತ್ತು. ಸದ್ಯ ಸೆಮೀಸ್ಗೆ ಎಂಟ್ರಿ ನೀಡಿರುವ ಅಫ್ಘಾನ್ ಮುಂದಿನ ಟಾರ್ಗೆಟ್ ಬಲಿಷ್ಠ ಸೌತ್ ಆಫ್ರಿಕಾ. ಈ ಸೆಮಿಫೈನಲ್ನಲ್ಲಿ ಚೋಕರ್ಸ್ ಹಣೆಪಟ್ಟಿಯ ಸೌತ್ ಆಫ್ರಿಕಾವನ್ನೇ ಮಣಿಸಿ ಫೈನಲ್ಗೇರಿದ್ರೂ ಕೂಡ ಅಚ್ಚರಿಪಡಬೇಕಿಲ್ಲ. ಅಲ್ಲದೆ ಅಫ್ಘಾನಿಸ್ತಾನ ತಂಡ 2023ರಲ್ಲಿ ಭಾರತದಲ್ಲಿ ನಡೆದ ಏಕದಿನ ವಿಶ್ವಕಪ್ನಲ್ಲೂ ಕೂಡ ಭರ್ಜರಿ ಪ್ರದರ್ಶನವನ್ನ ನೀಡಿತ್ತು. ದೆಹಲಿಯಲ್ಲಿ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು 69 ರನ್ಗಳಿಂದ ಸೋಲಿಸಿತ್ತು. ಈ ಮೂಲಕ ಕಳೆದ ಏಕದಿನ ವಿಶ್ವಕಪ್ನಲ್ಲಿ ಅಂಕಪಟ್ಟಿಯಲ್ಲಿ 6ನೇ ಸ್ಥಾನ ಗಳಿಸಿತ್ತು. ಪಾಕಿಸ್ತಾನದೊಂದಿಗೆ ಅಂಕದಲ್ಲಿ ಸಮನಾಗಿದ್ರೂ ಕೂಡ ನೆಟ್ ರನ್ ರೇಟ್ ವ್ಯತ್ಯಾಸದಿಂದಾಗಿ 6ನೇ ಸ್ಥಾನಕ್ಕೆ ಸೀಮಿತವಾಗಿತ್ತು. ಇಲ್ಲಿ ಇನ್ನೊಂದು ವಿಚಾರವನ್ನ ಹೇಳಲೇಬೇಕು. ಒಂದು ತಂಡದ ಗೆಲುವಿನಲ್ಲಿ ಆನ್ಫೀಲ್ಡ್ನಲ್ಲಿ ಆಟಗಾರರ ಆಟ ಎಷ್ಟು ಮುಖ್ಯನೋ ತೆರೆ ಹಿಂದಿನ ತಂತ್ರಗಾರಿಕೆ ಕೂಡ ಅಷ್ಟೇ ಇಂಪಾರ್ಟೆಂಟ್. ಗೇಮ್ ಪ್ಲಾನ್ ಸ್ಟ್ರಾಟಜಿ ರೂಪಿಸಿದ್ದ ಹೆಡ್ ಕೋಚ್ ಜೋನಾಥನ್ ಟ್ರಾಟ್, ಬೌಲಿಂಗ್ ಕನ್ಸಲ್ಟೆಂಟ್ ಡ್ವೇನ್ ಬ್ರಾವೋಗೆ ಈ ಕ್ರೆಡಿಟ್ ಸಲ್ಲಲೇಬೇಕು. ಯಾಕಂದ್ರೆ ಕ್ರೂಷಿಯಲ್ ಟೈಮ್ನಲ್ಲಿ ಇವರು ನೀಡ್ತಿದ್ದ ಸಣ್ಣ ಸಣ್ಣ ಸಜೆಷನ್ಸ್ ಆನ್ಫೀಲ್ಡ್ನಲ್ಲಿ ಬಿಗ್ ಇಂಪ್ಯಾಕ್ಟ್ ತಂದುಕೊಡ್ತು. ಒಂದು ರೀತಿ ಹೆಡ್ ಕೋಚ್ ಜೋನಾಥನ್ ಟ್ರಾಟ್ ಅನ್ಅಫಿಷಿಯಲ್ ಕ್ಯಾಪ್ಟನ್ ಆಗಿದ್ರು ಅಂದ್ರೂ ತಪ್ಪಾಗಲ್ಲ. ಇನ್ನು ಅಫ್ಘಾನ್ ಈ ಹಿಂದಿನ ಯಶಸ್ಸಿನ ಹಿಂದೆ ಭಾರತ ಕೂಡ ಸಾಕಷ್ಟು ಬೆಂಬಲ ನೀಡಿದೆ. ಇದು ಅಫ್ಘಾನಿಸ್ತಾನ ತಂಡಕ್ಕೆ ಕ್ರಿಕೆಟ್ನಲ್ಲಿ ಬೆಳೆಯಲು ಹಾಗೆ ಯಶಸ್ವಿಯಾಗಲು ಕಾರಣವಾಗಿದೆ. ಅಫ್ಘಾನಿಸ್ತಾನ ಯುದ್ಧ ಮತ್ತು ಭಯೋತ್ಪಾದನೆಯಿಂದ ನರಳುತ್ತಾ ಇರೋದು ಇಡೀ ಜಗತ್ತಿಗೆ ಗೊತ್ತಿದೆ. ಇದೇ ಕಾರಣಕ್ಕೆ ಅಫ್ಘಾನಿಸ್ತಾನದ ಅನುಭವಿ ಆಟಗಾರರಾದ ಮೊಹಮ್ಮದ್ ನಬಿ, ಮೊಹಮ್ಮದ್ ಶಹಬಾಜ್ ಮತ್ತೆ ಮಾಜಿ ನಾಯಕ ಅಸ್ಗರ್ ಯುದ್ಧದ ಪರಿಸ್ಥಿತಿಗಳಿಂದಾಗಿ ತಮ್ಮ ಮನೆಗಳನ್ನೇ ತೊರೆದಿದ್ರು. ಬಳಿಕ ಪಾಕಿಸ್ತಾನದ ಪೇಶಾವರದ ನಿರಾಶ್ರಿತರ ಶಿಬಿರಗಳಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಯುದ್ಧದಿಂದಾಗಿ ಅಫ್ಘಾನಿಸ್ತಾನದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜಿಸುವುದು ಅಸಾಧ್ಯ. ಇದೇ ಕಾರಣಕ್ಕೆ ತರಬೇತಿ ಹಾಗೆ ಪಂದ್ಯಗಳನ್ನು ನಡೆಸಲು ಬೇರೆ ಕಡೆ ಹೋಗಬೇಕಾಯಿತು. ಇಂಥ ಟೈಮಲ್ಲಿ ಬಿಸಿಸಿಐ ಗ್ರೇಟರ್ ನೋಯ್ಡಾದಲ್ಲಿರುವ ಶಾಹಿದ್ ವಿಜಯ್ ಸಿಂಗ್ ಪಥಿಕ್ ಕ್ರೀಡಾ ಸಂಕೀರ್ಣವನ್ನು ಅಫ್ಘಾನಿಸ್ತಾನ ಕ್ರಿಕೆಟ್ ತಂಡಕ್ಕೆ ತಾತ್ಕಾಲಿಕ ಹೋಮ್ ಗ್ರೌಂಡ್ ಆಗಿ ಒದಗಿಸಿದೆ. ಹಾಗೆ ಅಭ್ಯಾಸ ಪಂದ್ಯಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. ಹೀಗೆ ಸಿಕ್ಕಿರೋ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡ ಅಫ್ಘಾನರು ಕ್ರಿಕೆಟ್ನಲ್ಲಿ ಒಂದೊಂದೇ ಮೆಟ್ಟಿಲು ಏರ್ತಾ ಇದ್ದಾರೆ. ಕ್ರಿಕೆಟ್ ಲೋಕದ ಈ ಸಾಧನೆ ತಾಲಿಬಾನಿಗಳ ನಾಡಲ್ಲಿ ಸಂಭ್ರಮಕ್ಕೆ ಒಂದು ಕಾರಣವಾಗಿದೆ.